ಸಾಕು 6 7 8 9 ಸಾಕು ನೋಡಿ ಯಾರನ್ನ ಬಂದ್ರ ಉಪ್ಬೇಕಾರೆ ಸರಿಯಾಗಿ ಕೂತ್ಕೊಂಡ್ರಿ ನೋಡಿ ವಿಡಿಯೋ ಮಾಡ್ತಾ ಈ ಹಳೆ ಕಾಲದಲ್ಲಿ ಹಂಗೆ ಜನ ಎಲ್ಲ ಹಂಗೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ನಟ್ಟಿನೂ ಇರುತ್ತೆ ಬೆಂಕಿನೂ ಇರುತ್ತೆ ಬಿಳಿ ಬೆಂಕಿ ಬಿಳಿ ಬೆಂಕಿ ಅಷ್ಟೇ ಟೀ ಕುಡಿತೀರನ್ರಿ ನೀವುಂಟು ಅವಳು ಉಂಟು ಅನ್ಕೋತೀನಿ ಟೀಗೆ ಸ್ವಲ್ಪ ಟೀ ಕಮ್ಮಿ ಇದೆ ಟೀಗೆ ಸಿ ಕಮ್ಮಿ ಇದೆಯಾ ಒಂದು ಲೋಟ ಇದೆ ಟೀ ಚಿಕ್ಕಮ್ಮ ಟೀ ಬೇಡ ವೈಜೆ ನಾವು ಫ್ಯಾನ್ಸ್ ಹೇಳಿ ಏನಾದ್ರು ಹೇಳಿ ಜೆಂಟ್ಸ್ ಪಲಾವ್ ಜೆಂಟ್ಸ್ ಲೇಡೀಸ್ ರಸಂ ಭಾಗ್ಯ ಲೇಡೀಸ್ కోసం ತೋರಿಸಿ ಋಷಿ ಪಲಾವ್ ಮಾಡ್ತೀರಿ ಸೂಪರ್ ಆಗಿ ಕಷ್ಟಪಟ್ಟು ಪಲಾವ್ ಮಾಡ್ತೀರಿ ಮುಂದೆ ಹೋಗ್ತಾ ಇಲ್ಲ ಸೀಮೆ ರಸ ಸಖತ್ತಾಗಿದೆ ನಿಮ್ದು ರಸಮ್ ಇಲ್ಲ ಇಲ್ಲ ಸಾಕಾಗಲ್ಲ ನಡೆಯೋದಕ್ಕೆ ಕಾರಣಕರ್ತರು ಮತ್ತು ಅರುಣ್ ಕುಮಾರ್ ಅವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾದ ಒಂದು ಸಹಕಾರ್ಯದರ್ಶಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಏನು ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಸುಮಾರು 70,000 ಜನರನ್ನ ಸೇರ್ಪಡೆ ಮಾಡಿ 2 ದಿನ ವಿಜೃಂಭಣೆಯ ಕಾರ್ಯಕ್ರಮವನ್ನ ನಮ್ಮ ಜನರಿಗೆ ನಮ್ಮ ಸಮುದಾಯಕ್ಕೆ ನೀಡಿದ್ದಾರೆ. ಇವತ್ತು ಆಗಮಿಸಿದ್ದಾರೆ ವೀಕ್ಷಣಾಚಾರ್ಯಗೂ ಅವರು ನನ್ನ ವಂದನೆಗಳನ್ನ ಮತ್ತು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇವತ್ತು ಯಲಹಂಕ ತಾಲೂಕು ಬ್ರಾಹ್ಮಣ ಸಂಘ ನಮ್ಮ ತನ್ನದೇ ಆದ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ. ಈಗಾಗಲೇ ನಾವು ಸಾಕಷ್ಟು ಮಧ್ವಾಚಾರ್ಯರ ಜಯಂತಿ, ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಯಾಜ್ಞವಲ್ಕರ ಜಯಂತಿ ಎಲ್ಲ ಮಾಡ್ತಾ ಇದೀವಿ. ದಾತ್ರೇಯವನ ಕಾರ್ಯಕ್ರಮ, ಸುಮಾರು ಪ್ರತಿಭಾ ಪುರಸ್ಕಾರ, ಗೀತಾ ಜಯಂತಿ, ಈ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ನಡೀತಾ ಇದೆ. ನಮ್ಮ ಈ ಒಂದು ತಾಲೂಕು ಬ್ರಾಹ್ಮಣ ಸಂಘಕ್ಕೆ 169 ವಿಲೇಜ್ ಅನ್ನ ಸೇರಿಸಿದೀವಿ. ಅದರಲ್ಲಿ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿ ಆ 169 ವಿಲೇಜ್ ಅನ್ನ ಅಲ್ಲಿರುವಂತಹ ಬ್ರಾಹ್ಮಣರನ್ನ ಗುರುತಿಸಿ ನಮ್ಮ ಸಂಘಕ್ಕೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾನು ಒಪ್ಕೊಂಡು ಈಗಾಗಲೇ ಒಂದು 30 ಹಳ್ಳಿನಲ್ಲಿರುವಂತಹ ಬ್ರಾಹ್ಮಣರನ್ನ ತಾವು ಎಲ್ಲರೂ ಬಂದು ಹೇಗೆ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ, ಏನಾದ್ರೂ ಮಾಡ್ಬೋದು. ಕೆಲವರು ಕತ್ತಿ ಕೊಡ್ತಾರೆ, ಕೆಲವರು ದುಡ್ಡು ಕೊಡ್ತಾರೆ, ಕೆಲವರು ವೇದಲೆ ಕೊಡ್ತಾರೆ, ಕೆಲವರು ತರಕಾರಿ ಕೊಡಿಸ್ತಾರೆ, ಕೆಲವರು ಬಾಳೆ ಎಲೆ ಕೊಡಿಸ್ತಾರೆ. ಅವತ್ತು ವಿಶೇಷವಾಗಿ ಪಂಚಾಂಗ ಹೋಗ್ತಾರೆ. ಪಂಚಾಂಗ ಹೇಳಿ. ಅವತ್ತಿನ ದಿನ ಈ ಕಾಳಹಸ್ತಿ ದೇಶದಲ್ಲಿ ಅವರ ಆಸ್ಥಾನ ವಿದ್ವಾಂಸರು ಇಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸಹ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ಶರ್ಮಾ ಅವರು ಈ ವರ್ಷ ಅವರು ಕನ್ನಡದಲ್ಲಿ ಪಂಚಾಂಗ ಪ್ರತಿ ವರ್ಷವೂ ತೆಲುಗಲ್ಲಿ ಪಂಚಾಂಗ ಮಾಡ್ತಾ ಇದ್ದಾರೆ. ಅದು ತೆಲುಗು ಗೌರ್ಮೆಂಟ್ ಅನ್ನು ಅಪ್ರೂವ್ ಮಾಡಿ ತೆಲುಗು ಎಂಡೋರ್ಸ್ಮೆಂಟ್ ಕಮಿಟಿಯಿಂದ ಅವರು ಪ್ರತಿ ವರ್ಷ ಮಾಡ್ತಾ ಇದ್ರು. ಈ ಸಲ ಕನ್ನಡದಲ್ಲಿ ನಮ್ಮ ಯಲಹಂಕ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ನಾನು ಮಾಡಬೇಕು ಅಂತೇಳಿ ಕನ್ನಡ ಮುದ್ರಣ ಮಾಡಿದ್ದಾರೆ. ಅದು 9ನೇ ತಾರೀಕು ಆ ಒಂದು ಪಂಚಾಂಗ ರಿಲೀಸು ಸಹ ಇದೆ. ದಯವಿಟ್ಟು ಎಲ್ಲರೂ ಬಂದು ಪಂಚಾಂಗ ತಗೊಂಡು ನಮ್ಮ ಒಂದು ಶ್ರೀಮಂತಸ್ಥ ಬ್ರಾಹ್ಮಣರಿಗೂ ಸೇರುವಂಥ ಪಂಚಾಂಗ, ಅದು ಯಾವುದೇ ಒಂದು ಉಪಪಂಗಡಕ್ಕೆ ಸೀಮಿತವಾಗುತ್ತದೆ ಅಲ್ಲ. ಆ ಕಾರ್ಯಕ್ರಮವೂ ಸಹ ಅವತ್ತಿರುತ್ತೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಇನ್ನೊಮ್ಮೆ ನಾನು ವಿನಂತಿ. ಒಂದು ಪುಸ್ತಕವನ್ನು ಬರೆದಿದ್ದಾರೆ, ದುಶ್ಯಾಸನ ಬೇಕಾಗಿದ್ದಾನೆ ಅಂತ. ಇದರಲ್ಲಿ 11 ಉಪಕಥೆಗಳಿದೆ. ಪ್ರತಿಯೊಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ದಯವಿಟ್ಟು ಇದನ್ನು
ತೆಗೆದುಕೊಂಡು ಒಂದ್ಸತಿ ಓದ್ ನೋಡಿ. ಬಹಳಷ್ಟು ಈಗ ನಡೆಯುತ್ತಿರುವಂತಹ ಪ್ರಸ್ತುತ ಸಮಾಜದಲ್ಲಿ ಏನೇನಿದೆ ವಿಷಯಗಳು ಅದೆಲ್ಲವೂ ಸಹ ಇದರಲ್ಲಿ ಅಡಕವಾಗಿದೆ. 11 ಕಥೆಗಳಿದೆ, ಒಂದಕ್ಕಿಂತ ಒಂದು ವಿಭಿನ್ನ. ಸೊ ಇದನ್ನ ನೀವು ಓದಿದ್ರೆ ನಿಮ್ಗೆ ಸಮಾಜದಲ್ಲಿ ಏನು ನಡೆಯುತ್ತೆ ಅಂಥೇಳಿ, ಇದು ಸಣ್ಣ ವಯಸ್ಸಿನಿಂದ ವಯಸ್ಕರಿಗೆ ಜೊತೆಗೆ ವಯಸ್ಸಾದವರಿಗೆ ಬೇಕಾದಂಥ ಎಲ್ಲ ಮಾಹಿತಿ ಇದರಲ್ಲಿದೆ. ಅಂದರೆ ಯಾವ ರೀತಿ ನಮ್ಮ ಜೀವನದಲ್ಲಿ ಘಟನೆಗಳು ನಡೆಯುತ್ತೆ ಅಂತೇಳಿ ಬರೆದಿರೋಂಥ ಕತೆ. ಅವೆಲ್ಲ ದಯವಿಟ್ಟು ತಗೊಂಡು ಓದಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಹೊಸರಿಗೆ ನಾನು ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನ ಅವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಬೋದಾ? ಭಾಳ ಸಂತೋಷ. ನಮ್ಮವರೇ ಬರೆದಿರೋದು ಒಂದು ಫೋಟೋ ದಿನ ನಮ್ಮ ಕಾರ್ಯಕ್ರಮ ಇಟ್ಟು ಚಿಕ್ಕಮ್ಮನ ಹೆಸರು ಆಗ್ತಾ ಇದೆ. ಚಿಕ್ಕಮ್ಮನ ಹೆಸರಲ್ಲಿ ಏನಾಗ್ತಾ ಇದ್ರಾ? ನನ್ನಿಂದ ಏನಾದ್ರು ಸಹಾಯ ಹೇಳ್ಬಿಡ್ತೀನಿ. ಉಪ್ಪು ಖಾರ ಏನಾದ್ರು ಬೇಕು ಖಂಡಿತ ಉಪ್ಪು ಬೇಕಾ? ಅಲ್ಲ ಚಿಕ್ಕಮ್ಮ, ದಿನ ಅಡುಗೆ ಮಾಡಿ ಹೇಳ್ತೀರಾ? ಇವತ್ತು ಐಟಮ್ ತಗೋಬೇಕಾ? ಕೊತ್ತಂಬರಿನ ಕತ್ತರಿಸಾಕಿ ಮೆಣಸಿನ್ಕಾಯಿನ ಮುರಿದಾಕಿ ಸೌತೆಕಾಯಿ ಹೆಚ್ಚಾಕಿ ಕುಕ್ಕರ್ನ ಮುಚ್ಚಾಕಿ ಆಮೇಲೆ ತಿಂದಾಕಿ ಹಂಗೆ ಝೂಮ್ ಮಾಡಿ ತೆಗಿಬೇಕು ನೀನು. ಮಿಕ್ಸ್ ಮಾಡ್ಬಿಡೋಣ. ಇದು ಗೋಲ್ಡನ್ ಕಲರ್ ಹಿಂಗೆ ಶರ್ಟ್ ಬಿಚ್ಚಿ ಅದಕ್ಕೆ ನನ್ನ ಇಷ್ಟ ಬರೋದ ನಾನಲ್ಲ. ಉರಿ ಜೋರು ಮಾಡಿದ್ಯಾ? ಮಾಡಿ ಅದು ಉರಿ ಸರಿಯಾಗಿ ಕಾಡ್ತದೆ. ವೆರಿ ಕಲರ್ಫುಲ್. ಹೇಳಿ ಏನೇನು ಹಾಕಿರ್ಬೋದು ಹೇಳಿ. ಕೊತ್ತಂಬರಿನ ಕತ್ತರಿಸಾಕಿ ಮೆಣಸಿನ್ಕಾಯಿನ ಮುರಿದಾಕಿ ಸೌತೆಕಾಯಿನ ಹೆಚ್ಚಾಕಿ ಕುಕ್ಕರ್ನ ದಬ್ಬಾಕಿ ಆಮೇಲೆ ಎಲ್ಲರೂ ತಿಂದಾಕಿ. ಟೇಸ್ಟ್ ಚೆನ್ನಾಗಿದೆ ತಾನೇ ಅವತ್ತು? ಇವಾಗ ಹಿಂಗೆ ಹೇಳ್ತಾ ಇದ್ದೀರಾ? ಪಾರ್ಸಲ್ ಬೇರೆ ತಗೊಂಡೋಗಿದ್ದೀರಾ? ಸ್ಮೆಲ್ಲು ಗೊತ್ತಾಗೋಯ್ತಾ? ನಿಮ್ಮನೆ ಮರಿ ಸಾಧ್ಯ ಇಲ್ಲ ಬಿಡಿ. ಖಂಡಿತ ಮರೆಯಕ್ಕಾಗಲ್ಲ. ಹಾಗೇನಿಲ್ಲ, ಒಟ್ಟು ಪಲಾವ್ ಇಷ್ಟನೇ ನಮ್ಗೆ. ಮನೇಲಿ ಬೇರೆ ಮಾಡಿಲ್ಲ. ನೀವೆಲ್ಲ ಇಂಥ ಐಡಿಯಾ ಹಾಕೊಂಡು ಅದೇ ಉಲ್ಟಾ ಹೊಡ್ಸ್ಕೊಂಡ್ಬಿಟ್ಟು ಏನಿದು ಪಾಲಕ್ ಪನ್ನೀರ್ ಹಾಕ್ತೀರಾ ಗುರು? ಕಲರ್ ಬರಲ್ಲ ಬಿಡ ಅಷ್ಟೊಂದು. ಅದೇ ಎಲ್ಲ ದಿವೆ ಎಲ್ಲ ತಿಂದ್ಮೇಲೆ ದಿವೇನೆ. ನಾಳೆ ದಯವಿಟ್ಟು ದಿವ್ಯ ಆಗಿರೋ ವಿಡಿಯೋ ಹಾಕಿ. ಪಾಪ ಎನ್ಕರೇಜ್ ಮಾಡ್ಬೇಕಮ್ಮ. ಏನಿಲ್ಲ ಅವ್ರಿಗೆ ಅವರೇಜೆ ಅಲ್ಲಿ ನೋಡಿ ಇಲ್ಲಿ ಹಂಗೆ ಆಗ್ತಿರೋದು. ಮತ್ತೆ ಏನ್ ದೇಶಪಾಂಡೆ ಸುಮ್ಮನೆ ಸಾಮಾನ್ಯ ಸುಮ್ಮನೆ ಮಾಡ್ತಾರೆ ನಮ್ಮ ಕೈಗೆ. ಅಲ್ಲ, ಅದ್ರ ಪ್ರಿಪರೇಷನ್ ಇದೆಯಲ್ಲ, ದಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್.
ಅಪ್ಲಿಕೇಶನ್ ಸೆಟಲ್ಸ್. ಇದು ಚೆನ್ನಾಗಿದೆ. ಇದು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. that is ನಾಳೆ ಬಿಟ್ಟಿದ್ದು. ಹೌದು. ಗಟ್ ಮಾಡಿರೋದು ಯಾರು ಹೆಂಗ್ ಮಾಡಿ Ready ಮಾಡಿದ್ದು ಯಾರು? ಕಟ್ ಮಾಡಿದ್ದೀರಲ್ಲ ನಾನು ಕೈಗಳೆಲ್ಲ ಪದ ಬಿಡ್ತಾರೆ ಇಲ್ಲಿ. ಕೆಲಸ ಮಾಡೋಣ ಗುರು, ಒಂಚೂರು ಉಪ್ಪು ಜಾಸ್ತಿ ಹಾಕ್ಬಿಡ್ಬಿಡು. ಸರಿ ಹೋಗುತ್ತೆ ಕಟ್ ಮಾಡಿರೋದ್ರಿಂದ. ಅಯ್ಯೋ ಇದಕ್ಕೆ ಮೇಲೆ ಮಿಕ್ಸ್ ಮಾಡೋದನ್ನ ನೋಡಬಾರ್ದು, ಅದಕ್ಕೆ ಜೆಂಟ್ಸ್ ಪರವಾಗಿ ಒಳ್ಳೆ ಒಡೆ ಏನು ಒಳ್ಳೆ ಒಡೆ ನಂಬಲಕ್ಕ ಏನು ಬಿಟ್ಟಿನ ನಂಬಲ ಇದು ಪಾನಿಗೆಲ್ಲ ರೆಡಿ ಮಾಡ್ಕೊಡ್ಬೇಕು. ನೀವು ಕೇಳಿದ್ರೆ ಕೆಲ್ಸ ಹೇಗೆ ಇಷ್ಟಪ್ಪ ಬೀರದೆ ಹೇಗೆ ಇಷ್ಟ ಹಾಯ್ ಅಯ್ಯೋ ಗೊಂಬೆ ನಡೀತೈತಿ ನಾವು ಬಾ ತಾರ ಮೇಲೆ ವಿಡಿಯೋ ಮಿಸ್ ಆಗ್ಬಿಡುತ್ತೆ ಬಾ. ಅನ್ನೋದು ನನ್ನ ಅಕ್ಕಿ ತೊಳ್ಬಿಡು ಹಾಕ್ಬಿಡು ಬೇಕೊಡ್ತ ಆಮೇಲೆ ಒಟ್ಟಿಗೆನೆ ಇದು ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಬಿಟ್ಟು ಅಕ್ಕಿ ಹಾಕ್ಬಿಡು ಚೂರು ಅಂದೆ ನೀರ್ಲ ತಂದ್ಬಿಡು ಒಂದು 50. ಅಯ್ಯೋ ಬರ್ಲಿ ಸುಮ್ಮನೆ ಇಲ್ಲ ಇವ್ರ ಮನೆ ಗೊತ್ತಾಗ್ಲಿ. ನೀವೇ ಸ್ಫೂರ್ತಿಮ್ಮ, ನೀವೇ ಸ್ಫೂರ್ತಿ ಇದೀಗ. ನಿಮ್ಮ ಮುಂದೆ ನಾವೆಲ್ಲ ಏನು ಹೇಳಿ. ಹಾ. ಹಂಗ ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬ್ತಾ ಇದೆ. ಒಳ್ಳೆ ಏನ್ ಮಾಡ್ತಾ ಇದೀಯ ನೀನು ಹಾ ಮಾವ ಹೌದು ಆಮೇಲೆ ಹಾಕು. ಶಶಿ ಏನ ಎಲ್ಲ ನಿಮ್ಮ ಟ್ರೈನಿಂಗ್ ಅಷ್ಟೇ. ಚೆನ್ನಾಗಾದ್ರೆ ನಾನು ಮಾಡಿದ್ದು ಉಪ್ಪು ಹಾಕ್ತಾ ಇದ್ದೀನಿ. ಬೇಕಾದ್ರೆ ಹಾಕೊಳ್ಳಿ ಆಮೇಲೆ. ಇದು ಪಲಾವ್ ಅಲ್ಲ, ಇದು ಹೈದರಾಬಾದಿ ಬಿರಿಯಾನಿ. ಸ್ಟ್ರೆಸ್ಗೆಲ್ಲ ದಪ್ಪ ಆ ಸ್ಟ್ರೆಸ್ ಲೆವೆಲ್ ಬೇಡ, ಅದ್ರ ಮೇಲೆ ಹೋಗುತ್ತೆ. ಏನಿಲ್ಲ, ರುಚಿ ಮಾಡಾಕ್ತಾರೆ, ಅದಕ್ಕೆ ಹಿಂಗೆ ದಪ್ಪ ಇದೆ ಅಂತ ಹೇಳ್ತೀವಿ. ಇರಲಿ ಆಯಿತು. ಎಲ್ಲ ಜಾಲಿ ಜಾಲಿ. ಹಾಂ, ಜೋಬೆಲ್ಲ ಖಾಲಿ. ಅದಕ್ಕೊಂದು ಜೀವ ಕೊಡ್ತಾರೆ. ಹೈದರಾಬಾದಿ ಬಿರಿಯಾನಿ ಚಾನ್ಸೇ ತಗೊಳಲ್ಲ. ಅಲ್ಲ ಸರಿ, ಅದಕ್ಕೆ ಮಾಡೋರು ನಾಲ್ಕರ ತಿನ್ನೋರು ಅದಕ್ಕೊಂದು ಜೀವ ಕೊಡ್ತಾರೆ. ಹೈದರಾಬಾದಿ ಬಿರಿಯಾನಿ ಚೆನ್ನಾಗಿದೆ, ಮಾಡೋದು ನೋಡ್ಕೋತಾನೆ. ಚೆನ್ನಾಗಿಲ್ಲ ಅಂದ್ರೆ ಹೇಳಿಲ್ವಾ, ಪಲಾವ್ ಚೆನ್ನಾಗಿದೆ, ನಮ್ಮ ಅಮ್ಮ ನೆನಪಾಯ್ತು ಅಂತ. ಚೆನ್ನಾಗಿಲ್ಲ ಅಂದರೆ ಅವ್ರ ಅಮ್ಮ ನೆನಪಾಗಲ್ಲ ಅಂತ. ಆ ಥರ ಮಾಡಿದ್ರೆ ಅಮ್ಮ ನೆನಪಾಗುತ್ತೆ. ಮಸಾಲೆ ಪುರಿ ಮಸಾಲೆ ರೆಡಿ. ಮಸಾಲೆ ರೆಡಿ ಮಾಡ್ಕೊಂಡು ಚಾನ್ಸೇ ತಗೊಳಲ್ಲ. ನೀರು ಜಾಸ್ತಿ ಆಗಿಲ್ವಾ? ತೊಳಿರಿ ಏನು ಬೇಕು? ಜ್ಯೂಸ್ ಕುಡ್ತೀಯಾ? ಗೊತ್ತಾಯ ನೋಡು ಹಾಕೊಡಿ ಇನ್ನೂ ಸ್ವಲ್ಪ ಹಾಂ ಗೊತ್ತಾಯ ನೋಡು ಬರು ಮೊಸರಲ್ಲಿ ಬರು ಅಲ್ಲೇ ಇತ್ತು ನೋಡು, ಹಿಂದೆ ಅಲ್ಲೇ ಹಿಂದೆ ನೋಡು, ಅಲ್ಲಿ ಪ್ಯಾಕೆಟ್ ಇಲ್ವಾ ಅಲ್ಲಿ ಅಲ್ಲೇ ಇತ್ತಲ್ಲ. ಅಣ್ಣ ಏನು ಮಾಡ್ತಿದ್ದೀರಾ? ದ್ರಾಕ್ಷಿ ಕಟ್ ಮಾಡ್ತಾ ಇದ್ದೀನಿ. ದ್ರಾಕ್ಷಿ ಸೀಡ್ಲೆಸ್. ಯಾರ್ದು ಯಾವ ಅಂಗಡಿದು ಅಂತ ಕೇಳಬಾರ್ದು. ಎರಡು ಹಾಕದ ಈರುಳ್ಳಿ ಸೌತೆಕಾಯಿ ಎರಡು ಹಾಕದ ನೋಡ್ರು ಕೈ ಗೊತ್ತಿ ಚೆನ್ನಾಗಿದೆ ಸ್ಮೆಲ್ಲು. ದಾಳಿಂಬೆ ಇದು ಯಾರ್ದು ಅಂತ ಹೇಳಿ ಸೀಡ್ಲೆಸ್. ಕಿರಣಂದು ಕಿರಣನ್ ದಾಳಿಂಬೆ ಸಾಕಾದಾಗೈತಿ. ಬನಾನದು
ಕೆಂಚೂರು ಉಪ್ಪು ಅಲ್ಲ ಅಣ್ಣ ನಮ್ಮ ಆತ್ಮ ಬಂದರು ಆನಂದ ಚೆನ್ನಾಗಿದ್ದೀರಾ? ಏನಾಗ್ತಾ ಇದಾರೆ ದ್ರಾಕ್ಷಿ ಸೀಡ್ಲೆಸ್ ಮೊಸರನ್ನಾಗೆ ನಂದಿಶನ್ ದ್ರಾಕ್ಷಿ ಎಲ್ಲರಿಗೂ ಇಲ್ಲ ಆಗುತ್ತಾ? ಓ ಮತ್ತೆ ಡಿಫನ್ ಮಾಡಿದ್ರ ನಾನು ದ್ರಾಕ್ಷಿ ದಾಳಿಂಬೆ ಹಾಕಿ ಮೊಸರು ತಂದು ಅನ್ನ ಮುಂಚೆನೇ ಮಾಡಿದ್ರು, ಅದಕ್ಕೆ ಎಲ್ಲರನ್ನು ಸೇರಿಸಿ ಮೊಸರನ್ನ ಮಾಡ್ತಾಯಿದ್ದೀನಿ. ಇದು ಹೇಳೋದು ಮಾತ್ರ, ಮಾಡೋದು ನಾವು ತೋರಿಸೋದಿಲ್ಲ. ಕಮ್ಮಿನೇ ಯಾವುದು ರೈಸ್ ಇದು? ಗೋಲ್ಡ ಅದಕ್ಕೆ ಅದು ಸ್ವಲ್ಪ ಮಸಾಲೆ ರೈಸ್ ಆಗುತ್ತೆ. ದೇಹ ತಪ್ಪುಗಿದೆ ಅಂತ. ದೇಹ ತೆಂಟಿಗಿಲ್ಲಿ ಈಗ ಇನ್ನೊಂದು ಪ್ಯಾಕೆಟ್ ತೆಗ್ಗೆದಲ್ಲ ಎಣ್ಣೆ ಅದೇ ಇಲ್ಲಿ ಹೋದ್ರಿ ಯಾವ ಎಣ್ಣೆ ಕಣಗ ಎಣ್ಣೆ ಹಂಗೆ ಅಣ್ಣ. ಹಂಗೇನೆ ನೀ ಹೆಂಗೆ ತಿಳ್ಕೊಂಡ್ರೆ ಹಿಂಗಿದ್ರು ಹಂಗೆ ಇದು ಈಗ ಎಲ್ಲ ದ್ರಾಕ್ಷಿ ತಪ 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 ಉದುರ್ತದೆ ಈಗ. ಇದಲ್ವಾ ಅಟಾನಮಸ್ ಅಂತ? ಇಲ್ಲ ಬಿಕಾಮ್ ಅದೇ ಯಾವ ಯೂನಿವರ್ಸಿಟಿ? ಇದು ಬಿಷಪ್ ಬಿಷಪ್ ಅಟಾನಮಸ್. ಯಾವ ಸೆಮಿಗ? ಫೋರ್ತಾ? ಥರ್ಡ್ ಎನಿಪಿ. ದ್ರಾಕ್ಷಿ ಗೊಂಚಲು ಕೊನೆಯದಾಗಿ ಉಳಿದಿರೋದು. ಕೊಟ್ಟು ಇಲ್ಲಿ ನೀರು ಹಾಕೊಂಡು ಸ್ವಲ್ಪ ಇಲ್ಲ ಇವತ್ತು ರಾಮದಾಸ್ ಕೈ ಹಾಕಿದಕ್ಕೆ ಮತ್ತೆ ಹೆಂಗಿರುತ್ತೆ ಫುಡ್? ಇಲ್ಲಿ ವಿಡಿಯೋ ನೋಡಿ. ಮಾತ್ರ ಬೇರೆ ಹೋಗುದಾ? ಅದಕ್ಕೆ ಮೊಸರು ಅದು ಪಲಾವ್ ಸ್ಮೆಲ್ ಅಂದ್ಕೊಂಡ್ರ ಗೊತ್ತಾಗಲ್ಲ ಅಂತ ಯಾವಾಗ ಬ್ಲ್ಯಾಕ್ ಇರ್ತದಲ್ಲ ಗೊತ್ತಾಗಲ್ಲ. ಲ್ಯಾಂಗ್ವೇಜ್ ಜನಕ್ಕೆ ನೋಡಿ ಬೇಜಾರಾಗಿರುತ್ತೆ ಅದಕ್ಕೆ ಹೋಗಿ. ಬೀಜ ಕೆಳಗೆಲ್ಲ ಬೀಳ್ತಾನೆ ಇಲ್ಲಿ ಗುರು ಕೆಳಗಡೆ ಬಿತ್ತನೆ ಗುರು ರುಚಿ ಗೊತ್ತಾಗೋದು ನೋಡುಗುರು ಹೆಂಗಿತ್ತು ಈಗ ಬೀಜ. ಹೋಗ್ಬೇಕು. ಉಪ್ಪು ಚೂರು ಸಾಕಷ್ಟು ಹಾಕಿ ಹಾಕಿ ಸ್ವಲ್ಪ ಹಾಕಿ ಸಾಕ್ಬಿಡಿ. ನೋಡಮ್ಮ ಅಲ್ಲಿ ಮೇಲೆ ತರ್ಸರಾಜ್ ಕೊಡುಗುರು ಕೆಲಸ ಬೇಡ ಇದು ಮೊಸರು ಬೇಡ ನೀರು ಹಾಕೊಂಡು ನೀರು ಹಾಕೊಂಡು ಹೌದು ಹೌದು ನೀರು ಹಾಕೋ ಗಟ್ಟಿ ಇದಲ್ಲ. ಉಪ್ಪು ಇದಾಕಿ ಮೊಸರು ಮೊಸರು ಜಾಸ್ತಿ ಮೊಸರು ಹಾಕ್ಬಿಟ್ರೆ ಕಷ್ಟ ಆಯ್ತದೆ. ಆಮೇಲೆ ಮೊಸರು ಹಾಲು ಪೇಸ್ಟ್ ಆಗೋಗಿದೆ. ತಿಂತಾರಲ್ಲ ಹೆಂಗ್ ಮಾಡ್ತಾರೆ ನೋಡಿದ್ರ ಗುರು? ಅವ್ರು ನೋಡಲ್ವಲ್ಲ. ಹಾಂ ಇಲ್ಲಿ ಬಂದ್ಬಿಟ್ಟು ಅಲ್ಲೂ ಬಿಡಲ್ಲ ಗಂಟೆನ ಇಲ್ಲೂ ಬಿಡಲ್ಲ. ನನ್ನ ಹೆಂಡತಿ ನೋಡಿದ್ರೆ ಕಲ್ತ್ಕೋಬೋದು. ಹಿಂದೆ ಬಿಟ್ಬಿಡ್ತಾರೆ ನನ್ನ ಒಳ್ಳೆ ಕೆಲಸ. ಮನೆಯಲ್ಲೂ ಕಾಟ ಕೊಟ್ಟು ಇಲ್ಲೂ ಕಾಟ ಕೊಟ್ಟು ಬಡ ಪುಣ್ಯವಂತ ಯಾಕೆ ಮೊಸರು ಹಾಂ ಸಾಕು. ಸರ ನಾಳೆ ಕರೆಸ್ಕೊಂಡಿದ್ದಾಳೆ. ಏನು ಮಾಡ್ತಾ ಇದ್ದೀರಾ? ಯಾಕೆ ನಮ್ಮ ಮೊಸರು ಹಾಕ್ತಾ ಇದ್ದೀರಾ ತಾನೆ? ಏನು ಅಷ್ಟು ಹಾಕ್ಬಿಟ್ರಲ್ಲ ಗುರು? ಕೊಡಮೇಲೆ ಇನ್ನೊಂದು ಹೋಗಿ ಯಾರೇ ಇವನ್ನೆಲ್ಲ ಅದಕ್ಕೆ ಸೇರಿಸ್ಕೊಡೋಣ ಕಣರೇ. ಸೇರಿಸ್ಕೊಂಡು ಮಾಡಿದ್ರೆ ಅಷ್ಟೇ ಕತೆ. ಒಂದು ಉಳಿಸ ಬರೀ ಇದೆ ಇವಾಗ ಹಿಂಗಿದೆ. ಒಂದು ಕೊತ್ತಂಬರಿ ಕೊಡ್ರಿ ನೋಡಿ ತಿಂದೆ ಅದ್ರಿಂದ ಹಾಂ ಏನು ಎತ್ತಾಡಾಯ್ತು ಉಪ್ಪು ಏನು ಮಾಡ್ತಾನೆ? ಒಗ್ಗರಣೆ ಹಾಕೋಣ. ಅದು ಇದು ಪದಾರ್ಥ ಬಿಂಚ ಮಜಿಯಾ ಹಾಕಿ ಅವನ್ನೇ ಹಾಕಿ ಮಜ್ಜಿಗೆ ಹಾಕೋ. ಜಾಗ ಬಿಟ್ಟು ನನಗೆ ಹಿಂಗಿದೆ ಕೊಡ್ತೀನಿ. ಮೆಣಸಿಗೆ ಹಾಕೋಯ್ತಾ ಇದಕ್ಕೆ ಗುರು? ಮೆಣಸಿಗೆ ಹಾಕೋಯ್ತಲ್ಲ ಗುರು? ಈ ಖಾರ ಪಲಾವ್ ಖಾರ ಇರುತ್ತೆ, ಅದು ಖಾರ ಆಗುತ್ತೆ. ಮಿಕ್ಸ್ ಮಾಡಿ ಸಾಕು. ಓಕೆನಾ? ಸರಿ ರೆಡಿ. ಫೈನಲ್ ಮಿಕ್ಸ್ ಕೊಡಿ. ನಾನಂತೂ ಇಲ್ಲಪ್ಪ. ಅದಕ್ಕೆ ನೋಡಿ ದಿನ ಏನಾಗಲ್ಲ ಲೈಫಲ್ಲಿ ತಿನ್ನಕ್ಕಾಗಲ್ಲ ತಿನ್ನ ನೀನು. ಬೇಡ 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 ಏನು ಗೌರವ ಮಾಡ್ಕೋತಾರೆ ಗುರು ಇವರು? ಅವ್ರಂಗೇನು ಹಾಂ
ಅವರೆಲ್ಲ ನಾವೇನು ತಿನ್ನಿಸ್ತಾ ಇದೀವಿ? ಅನ್ನ ತಿನ್ನಿಸ್ತಾ ಇದೀವಿ ನಾವು. ಉಪ್ಪು ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆಯಾ? ನಗು ಮುಗ್ತಿಂದ ಹೇಳು, ನಗು ಮುಗ್ತಿಲ್ಲ. ಇಂಚೂರು ನೀರು ಮಾಡೋ ಸಾಕಾಗ ಕರೆಕ್ಟ್ ಆಗಿದೆ. ಅದನ್ನೇ ಹೇಳಿದ್ದು ನಾನು. ಸಾಕಾಗ ನೀರು ಕೊಡು. ಕೈ ತೊಟ್ಟಿದ್ದೀರಾ? ಸಾಕ್ಷಿ ಐತೆ ಮಾತ್ರ ಎಂತಾರ ಯಾ. ನಂದಿ ಅಣ್ಣ ನಿಮ್ಮ ಸಾಬೂನ್ ಸ್ಲೋನಾ? ತೊಳಿತಾ ಇರಿ. ಮೊಸರು ಸಾಕಾಗಲ್ಲ. ಸ್ವಲ್ಪ ಮಾಡ್ಲಾ? ಬೇಡ. ಈ 3 ಕ್ಯಾಂಡಿಡೇಟ್ ಔಟ್. ಇದು ಯಾವುದು ಉಂಗ್ರ? ಒಂದೊಂದೇ ಕೊಡ್ರಿ. ಕುಡಿಯೋರೆ ಬೇಗ ಇರಿ ಬೀಜ ತೆಗಿತಾ ಇದೀನಿ. ಬೀಜಗಳೆಲ್ಲ ತೆಗಿಬಾರ್ದು. ದಿನ ಬೀಜಗಳು ತಗೊಂಡಿದ್ದಾರೆ. ಕೃಷ್ಣ ನೀನ್ ಹೆಂಗ್ರು ಕೈ ಕೊಡ್ತೀಯ ಬೀಜ ತೆಗೆದಕ್ಕೆ ನೀನು? ಹಂಗೆ ನೀನ್ ಹೆಂಗ್ರು ಅವ್ರಿಗೆ ತುಂಬಾ ಇಷ್ಟ ಬೀಜ ತೆಗೆಯೋದು. ಏನು ಮಾಡ್ಕೊಳಪ್ಪ. ಎತ್ತಿ ಪುಲಾಗರೆ ಹಾಂ ಫೈನಲ್. ಹಾಂ ಪಚ್ಚಡಿಗೆ ಇನ್ನು ಮೊಸರು ಬೇಕು. ಮೊಸರು ನೀರು ಹಾಕೋದು. ಮೊಸರನ್ನ ಮುಗೀತು. ಆನಿಯನ್ ಜಾಸ್ತಿ ಆಯ್ತು. ಚಪ್ಪಸ್ ಅಷ್ಟೇ ಬಾಕಿ. ಪಚ್ಚಡಿಗೆ ಆನಿಯನ್ ಜಾಸ್ತಿ ಆಯ್ತು. ಇದಕ್ಕೊಂಚೂರು ಆನಿಯನ್ ಹಾಕ್ಬೇಕಾಯ್ತು. ಹಾಂ ಇದಕ್ಕೊಂಚೂರು ಆನಿಯನ್ ಹಾಕ್ಬೇಕಾಯ್ತು. ಎಲ್ಲಿದೆ ಆನಿಯನ್? ಸಾಕ್ಬಿಡಿ ಎಲ್ಲ. ಅಲ್ಲ ಫಸ್ಟು ಪಲಾವ್ ಹಾಕೋದು, ಮೊಸರನ್ನ ಹಾಕೋದು, ಆಮೇಲೆ ನೋಡಿ ಇವಾಗ ಉಪ್ಪು ಕಡೆ ನೋಡು. ಬೇಡ ನೀವೇ ನೋಡ್ಕೊಳ್ಳಿ. ರೂಪಾಯಿಗೆ ಇಲ್ಲ ಅನ್ನ ಆಗಬೇಕು. ಆಗಿದೆ. ಮೊಸರು ಪ್ಯಾಕೆಟ್ ಹೊಡೆದು ಅದಕ್ಕೆ ಹಾಕಮ್ಮ ನೀರು ಹಾಕ್ಬಿಟ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಿಲ್ಲ? ನೀರು ಹಾಕಿರು. ನೀನು ಹಾಕೋಣ. ಗಟ್ಟಿ ಮೊಸರು ಹಾಕಿದೆ 2 ಲೀಟ್ರದು, 1 ಲೀಟ್ರ್ ಹಾಕಿರೋದು. ನೀಟಾಗಿ ಅಣ್ಣ ಏನು ಮಾಡ್ತಿದ್ದೀರಾ? ಕೈಯಲ್ಲಿ ಸರ್ ಅದು ದಮ್ ಬಿರಿಯಾನಿ. ಹಾಂ ಕಿರಣ ಎಲ್ಲೋಗಿದ್ಯಾ ನೀನು? ನಡೀರ ಮತ್ತೆ ರೆಡಿ ಆಯ್ತು. ಅಣ್ಣ ವಾಸನೆ ಅಂತದ್ದು ಕೆಳಗಡೆ ಓಡ್ಬಿಟ್ಟಿದ್ವಿ ಹೆಂಗೆ? ಜೆಂಟ್ಸ್ ಪಲಾವ್, ಜೆಂಟ್ಸ್ ಮೊಸರನ್ನ. ಏ ಅವನಿದು ನೋಡೋಣ ಹೆಂಗಿದೆ ಅಂತ. ದಮ್ ಕಟ್ಟಾಗಿದೆ. ಬೆಣ್ಣೆ 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 ಬೆಣ್ಣೆ. ಮೇಲೆ ಆಗ್ಬೇಕು. ಅಣ್ಣ ಕರೆಕ್ಟ್ ಆಗಿದೆ ಬಿಡಿ ಅಣ್ಣ. ಅದು ಹಿಂಗೆ ಇದ್ರೇನೆ ಟೇಸ್ಟ್ ಮೇಕರ್ಸ್. ಮೊಸರನ್ನ ಬೇರೆ ಕೈತಾವ. ಸೂಪರ್ ಆಗಲ್ವಾ? ಸೂಪರ್. ಕೈ ಬೇಕೇನೋ ಕೈ ಕೊಡ್ತೀನಿ. ಈವ್ನಿಂಗ್ ಪಾಪಡಿಗೆಲ್ಲ ಚಾಕ್ಲೇಟ್ ಅದಿಲ್ಲ. ನೋಡಿ ನೋಡಿ ನೀರು ಅವಶ್ಯಕವಾಗಿ. ಓಕೆ. ಮೊದಲು ಇದು ಬಂದು ನೀರು ಸಾಕಲ್ಲ. ಅಣ್ಣ ಇಲ್ಲಿ ನೋಡಿ. ಹೇಗಿದೆ ಮೊಸರನ್ನ ಪ್ರೇಮ? ಮೊಸರು ತಿಂದೇ ಇಲ್ಲ. ಆಲೋಕಯಂತಿ ಪುರಸುಂದರಿ ಭಾವನಾಥಂ ತ್ರಯೇವ ಭಕ್ತಿವರಿತಂ ತ್ವಯೇವ
निधाय शामे भक्तिं वहन्ति किल पामरदैवतेषु त्वामेव देवि मनसा समनुस्मरामि त्वामेव नौमि शरणं जननि त्वमेव लक्ष्येषु सत्स्वपि कटाक्षनि ಮೊಸರು ಬಜ್ಜಿ, ಜೆಂಟ್ಸ್ ಪಲಾವ್, ಊಟದ ಪ್ಲೇಟ್ ಇದು, ತಿಳಿ ಸಾರಿಗೆ ಅನ್ನ, ಬಿಳಿ ಅನ್ನ, ಇದು ತಿಳಿ ಸಾರು, ಇದು ಮಾತ್ರ ಬಾ, ಇದು ತಿಳಿ ಸಾರು, ಇದು ಮೊಸರನ್ನ, ನಂದೀಶ್ ಅಣ್ಣ, ಇದು ತೂತೊಡೆ, ಚಟ್ನಿ ಚಟ್ನಿ, ಕೋಸಂಬರಿ. ಇಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಇವರೇ ಮೊಸರನ್ನಕ್ಕೆ ಸ್ಫೂರ್ತಿ, ತಿನ್ನೋದೇ ಆಗೋದು ಪೂರ್ತಿ. ಕೃಷ್ಣಪ್ಪ, ಹೌದೌದು, ಅಲ್ಲಿ ತಿಂತಾರೆ ಈಗ. ನಾವಿಲ್ಲಿ ಪ್ಯಾಕ್ ಮಾಡ್ತಾ ಇದೀವಿ, ಅವರಲ್ಲಿ ಅಲ್ಲ ನೀವು ಬಡಿ ನಿಮಗೆ 5 ಸ್ವೀಟ್ ಮಾಡಿಸಿ ಅಂತ ಅವಲ್ಲ ಅಡ್ವಾನ್ಸ್ ಹೇಳ್ತೀರಾ? ಸೂಪರ್ ಅಂತ ಮೇಲೆ ದಿನ ಚಟ್ನಿ ಚಟ್ನಿ ಇದೆ, ಬಲಾಗಿ ಚಟ್ನಿ ಇದೆ ಇದೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ 18 ದಿವಸ ಕ್ಲಾಸ್ ಹಾಕಿ ಎರಡನೇದು ಬೆಟ್ಟ ಬೆಟ್ಟದ ಹುಲಿ ಕಿರಣನ್ಗೆ ಕೆಲವು ಕ್ವಶನ್ ಕೇಳ್ತಾ ಇದ್ದೀನಿ.
ಇದೆಲ್ಲ ಜನರ ಮರ್ಯಾದೆ ಬೆಳೆಸ್ಕೊಳ್ಳಿ. ದಯವಿಟ್ಟು ಶಬ್ದವಾಗಿ ಕೇಳ್ಕೊಳ್ರಿ. ನಿಮ್ಮ ಉದ್ಯೋಗ ನಮ್ಮ ಉದ್ಯೋಗ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀವಿ. ನಮಗೆ 2 ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದೀವಿ. ಆದ್ರೆ ಮೆಡಿಸಿನ್ ಮೆಡಿಸಿನ್ ಯಾವ್ದು ಮೆಡಿಕಲ್ ನೆಕ್ಸ್ಟ್ ಈಗ ಕ್ವಶನ್ ಅವ್ರಿಗೆ ನಮಗೆ ಮೈಕೈ ನೋವು ಬಂದ್ರೆ ಯಾವ ಮೆಡಿಸನ್ ತಗೋಬೇಕು? ಎಣ್ಣೆ. ಅವರ ಜನಪ್ರಿಯತೆ ಎಷ್ಟಿದೆ ಅಂತ ನನ್ಗೆ ಇದುವರೆಗೆ ಗೊತ್ತಾಗಿಲ್ಲ. ಇವತ್ತೇ ಸರ್, ನೀವು ರಜನಿಕಾಂತ್ ಫಾಲೋವರ್ ಅಂತ ನಾನು ಕೇಳಿದ್ದೀನಿ. ಇದು ನಿಜನಾ ಇಲ್ವಾ? ಇಲ್ಲ. ಅವರು ವೈದ್ಯ ಫಾಲೋವರ್. ಈಗ ನೀವು ಯಾರು ಫಾಲೋವರ್ ಆಗಾರ ಅಂದ್ರೆ ಯಾವುದಲ್ಲಿ ಯಾವ ವಿಚಾರದಲ್ಲೂ ಆಗ್ಬೋದು. ರೋಲ್ ಮಾಡಲ್ ನರೇಂದ್ರ ಮೋದಿ. ನಮ್ಮ ನಾಮಧೇಯ ಜೆಕೆ ಅಂತ ಗೊತ್ತಾಯ್ತು, ಪೂರ್ತಿ ಹೆಸರು ನಮಗೆ ಗೊತ್ತಾಗ್ಲಿಲ್ಲ. ಜಯಕುಮಾರ್ ಗಣಪತಿ. ಈಗ ರಾಮಚಂದ್ರ ಅವರ ಗಂಡಸು ಅದೇನೋ ಒಂದು ಗಾದೆ ಹೇಳ್ತಾರೆ. ನಮ್ಮ ವಯಸ್ಸು 74 ರೆಡಿ. 74 ವರ್ಷದಲ್ಲೂ ನೀವು 24 ನಿಮ್ಮ ಆರೋಗ್ಯದ ಆರೋಗ್ಯ ಕೊಟ್ಟು ನಮ್ಮ ಟ್ರೆಡಿಷನಲ್ ಫುಡ್ ಇದೆಯಲ್ಲ ಅದು ಜಾಸ್ತಿ ವಾಕ್ ಮಾಡಿ ಅಷ್ಟೇ. ಪ್ರೀತಿ ಮಾಡ್ತಾ ಇದ್ದಾರೆ. ಮಾತು ಹೋಗ್ತೀನಿ ನಾನು 10 ಅಂಕಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಈಗ ನಾನು ಜೆಕೆ ಅವನ್ನ ನಾನು ವೇದಿಕೆ ಇವಾಗ ಕೆಲವು ಕ್ವಶನ್ ಕೇಳ್ಬೇಕಂದ್ರೆ ಮೂಲವಾದ ಅವರ ಹೆಸರನ್ನ ಕೇಳಿ ನಂತರ ಅವರ ಉದ್ಯೋಗ ಕೇಳಿ ಆಮೇಲೆ ಅವರ ಅಭಿಪ್ರಾಯ ಕೇಳೋದು. ಇವಾಗ ನಂದೀಶ ಹೇಳಿದ್ದಾಗ್ಲಿ ಭಾಗ್ಯಲಕ್ಷ್ಮಿ ಹೇಳಿದ್ದಾಗ್ಲಿ ನಾನು ಕೇಳಲ್ಲ. ವಿಜಯಕ್ಕ ಅವರು ನಿಮ್ಮ ತಂದೆಗೆ ಎಷ್ಟನೇ ಮಗಳು ನೀವು? ವಿಜಯ ಸಿಕ್ತು, ಅಲ್ಲಿ ವಿಜಯ ಸಿಗ್ಲಿಲ್ಲ. ಮಂಟೆ ನಿಂಗೆ ಇವಾಗಲೇ 2 ಪಾಯಿಂಟ್. ನಿಮಗೆ ತುಂಬಾ ಇಲ್ಲಿ ಇರೋದ್ರಲ್ಲಿ ತುಂಬಾ ಇಷ್ಟವಾದ ವ್ಯಕ್ತಿ ಯಾರು?
ಈಗ ಹಾಗೆ ಅವ್ರು 4 ಮಾರ್ಕ್ಸ್ ಬಂದಿದೆ. ಯಾಕೆ ಇಷ್ಟ? ನಿಮ್ಮ ತೂಕ ಎಷ್ಟು? ಏನ್ ಗೊತ್ತಾ ಕೆತ್ತ ಕೇಳಿ ಗೊತ್ತಾಗಿಲ್ಲ ಕೇಳಬೇಕು. ಈ ವೇದಿಕೆಗೆ ರಾಮಚಂದ್ರ ಅವ್ರನ್ನ ಪ್ರಶ್ನೆಗಳನ್ನ ಕೇಳಕ್ಕೆ ನಾನು ವಿಭಿನ್ನವಾದ ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮ್ಮನ್ನ ನಮ್ಮ ಕುಟುಂಬದಲ್ಲಿ ದೊಡ್ಡಣ್ಣ ಅಂತ ಕರೀತಾರೆ. ಎಲ್ಲಾದ್ರಲ್ಲೂ ಇವಾಗ ದೊಡ್ಡಣ್ಣ ಅಂತ ಕರೆಯೋದ್ರಿಂದ ನಿಮ್ಗೆ ಏನಾದ್ರು ಬೇಜಾರಿದೆಯಾ? ಸಂತೋಷ ಇದೆಯಾ? ತುಂಬಾ ಸಂತೋಷ ಇದೆ. ರಾಜಕೀಯದಲ್ಲಿ ನೀವು ಸ್ವಲ್ಪ ಹೆಸರು ಮಾಡಿದೀರಾ ಅಂತ ಕೇಳಿದೀನಿ. ರಾಜಕೀಯದಲ್ಲಿ ಶಿವಣ್ಣ ಅವರು ರಾಜಕೀಯದಲ್ಲಿ ತಿಳುವಳಿಕೆ ಇಲ್ಲ ಅಂದ್ರೆ ನೀವು ಇಲ್ಲಿ ಯಾವುದ್ರಲ್ಲಿ ನಿಮ್ಮ ಆಸಕ್ತಿ ಇದೆ ಅನ್ನೋದನ್ನ ಒಂಚೂರು ತಿಳಿಸ್ತೀರಾ? ಶಿವಣ್ಣ ನಾನು 4 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಸಮಾಜ ಸೇವೆ ಅಂದ್ರೆ ಯಾವ ತರ ಸಮಾಜ ಸೇವೆ? ಬಡ ಮಕ್ಕಳುಗಳು, ತಂದೆ ತಾಯಿ, ವಯಸ್ಸಾದವರಿಗೆ ಸಹಾಯ ಮಾಡ್ತಿದ್ದೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದ್ದೆ, ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತಿದ್ದೆ. ಮನದಾಳದ ಮಾತುಗಳನ್ನ ಶಿವಣ್ಣ ಅವರು ಸ್ವಚ್ಛವಾಗಿ ತಿಳಿಸಿದ್ದಾರೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ ಎರಡು ಗಂಡು ಒಂದು ಹೆಣ್ಣು, 1 ಹೆಣ್ಣು, 3 ಜನ. ಶಿವಣ್ಣ ಅವರಿಗೆ ಕೊನೆ ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಸಾವಿತ್ರಿ ಅವ್ರನ್ನ ಮದುವೆ ಆದ್ರಿ ಅಂತ ನಾನು ಕೇಳ್ಪಟ್ಟೆ. ಎಷ್ಟು ಮಕ್ಕಳನ್ನ ಕೇಳ್ಬಿಟ್ಟು ಕೇಳಿದ್ದು ಫಸ್ಟ್ ಮಕ್ಳು ಎಷ್ಟು ಅಂತ ನಾನು ಮಾಡಿಲ್ಲ. ಪ್ರಶ್ನೆ ಒಂದು ಈಗ ಇದೆ. ಯಾರೊಬ್ಬ ಇಷ್ಟು ಸೆನ್ಸಸ್ ಹೋದಂತೆ, ಸೆನ್ಸಸ್ ಹೋದ ಒಬ್ಬ ಹೇಳಿಕೆ ಬಂದಂತೆ, ಏನಮ್ಮ ಮದುವೆ ಆಗಿದೆ ಅಂತ ಹೇಳಂತೆ, ಇಲ್ಲ ಅನ್ನಂತೆ, ನಿಮ್ಮ ಮಕ್ಕಳು ಎಷ್ಟು ಕೇಳೋದಂತೆ. ಈಗ ನಮ್ದು ಆ ತರ ಕ್ವಶನ್ ಅಲ್ಲ. ನೀವು ತುಂಬಾ ಇಷ್ಟಪಟ್ರೆ ಆಗ ನಿಮ್ಮ ವಯಸ್ಸೆಷ್ಟು? 26. ಅಂದ್ರೆ ಚಿಕ್ಕ ವಯಸ್ಸಿಗೆ ನೀವು ಮದುವೆ ಆಗಿದ್ದೀರಾ? ಅವರು 500 ಅಂದ್ರು. 500 ಒಂದು ಒಟ್ಟು ಸಾಯಂಕಾಲ ಈಗ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ನಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಜೂನಿಯರ್ ಬಾಲಕೃಷ್ಣ ಅಂತ ಕರೀತಾರೆ. ನಿಜನಾ ಸುಳ್ಳ? ನಿಜ. ಅವರವರ ಅನುಭವ. ನೀವು ಎಷ್ಟು ಕಾದಂಬರಿಯನ್ನು ಓದಿದ್ದೀರಾ? ಎಷ್ಟು ಫಿಲಮ್ ಅನ್ನ ನೋಡಿದ್ದೀರಾ? ಎಷ್ಟು ಟೈಮ್ ವೇಸ್ಟ್ ಮಾಡಿ
ನೀವು ಜೀವನದಲ್ಲಿ ತುಂಬಾ ಇಷ್ಟಪಟ್ಟು ಮಾಡಿದಂತ ಕೆಲಸ ಯಾವುದು? ಅವ್ರು ಹೇಳ್ತಾರೆ ಬಿಡ. ಪೂಜೆ ಅಲ್ಲ ಒಂದ್ಸರಿ ಆಶ್ರಯ ಮಾಡಿದಾಗ ಎಲ್ಲ ಬಿದ್ದಿದ್ದೆ ನಾನು. ಎಲ್ಲಿ? ಎಲ್ಲ ನೀವು ಕ್ಲಾಸು ಏರಿಯಾ ನೋಡಿ ಹೇಳ್ಬೇಕು. ಅವಾಗ ನನ್ನ ಜೊತೆ ಇನ್ನೊಬ್ಬ ಗಾಡಿ ಬರ್ತಿದ್ದ. ಸರಿ ಅವನು ಸೇರಿ ಇಬ್ಬರು ಬಿದ್ದವ್ರು. ಅವಾಗ ಅವ್ನು ಸ್ವಲ್ಪ ಎಲ್ಲ ಜಾಸ್ತಿ ನಮ್ಗೆ ಲೇಟ್ ಆಗಿರೋ ಜಾಸ್ತಿ. ನಾನು ಎತ್ಕೊಂಡೋಗಿ ಅವನು ಸ್ವಲ್ಪ ನೀರು ಕೊಡ್ಸಿ ಎಲ್ಲ ಮಾಡಿದೆ. ಅದೊಂದೇ ಪಕ್ಕ ಹುಡುಗಿನೇ ಹುಡುಗ ಎಲ್ಲ ಹಿರಿಯರ ಆಶೀರ್ವಾದ. ಹಿರಿಯರಿಂದ ಬಂದಿರೋಂಥ ಹುಡುಗಿ ಅದು. ಹಾಗಾಗಿ ಕರೀತಾರೆ. ಈ ತರ ಆಗೋದಕ್ಕೆ ಹಿರಿಯರು ಆಶೀರ್ವಾದ ಮಾಡ್ತಾರ ಅನ್ನೋದು ನನಗೆ ಡೌಟ್ ಇದೆ. ಅಲ್ಲ, ಹಿರಿಯರು ನಿನ್ಗೆ ಆಯುಷು ಆರೋಗ್ಯ ಅಭಿವೃದ್ಧಿ ಕೊಡ್ಲಿ ಅಂತ ಹೇಳ್ತಾರೆ. ಎಲ್ಲಾನು ಇಷ್ಟ. ದೊಡ್ಡವ್ರು ಏನ್ ಕೊಟ್ರು ಇಷ್ಟನೇ. ಎಲ್ಲ ಇಷ್ಟ. ಎಲ್ಲ ಇಷ್ಟ. ಸೊ ಈಗ ನಿಮ್ಮ ಜೀವನದಲ್ಲಿ ಏಪ್ರಿಲ್ 27ನೇ ತಾರೀಕು ಅವತ್ತು ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀನ. ಅದು ಬಹಳ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಇವತ್ತು ಶಶಿ ಹೇಳಿದ್ದು ಅದು ಎಲ್ರಿಗೂ ಮುಖ್ಯವಾದ್ದು. ಯಾಕೆಂದ್ರೆ ರಾಣಿ ಅವ್ರು ಕಂಡ್ರೆ ಎಲ್ರಿಗೂ ತುಂಬಾ ಪ್ರೀತಿ ವಿಶ್ವಾಸ ಒಂದಿದ್ದು. ಯಾಕೆಂದ್ರೆ ಆ ಲೆವೆಲ್ ಅಲ್ಲಿ ಎಲ್ರನ್ನು ಕಾಪಾಡ್ಕೊಂಡು ಎಲ್ರು ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ಅವ್ರು ಇದ್ದವ್ರು. ಸೊ ಅದು ನಾನು ಒಪ್ಕೊಂತೀನಿ. ಸೊ ಶಶಿಗೆ 5 marks ನಾನು ಕೊಟ್ಟಿದ್ದೀನಿ. ನಿಮ್ಗೆ ಮಗಳನ್ನ ಕಂಡ್ರೆ ತುಂಬಾ ಪ್ರೀತಿನ ಹೆಂಡತಿ ಅಂತ ಕಂಡ್ರೆ ಯಾರೇ ಇಷ್ಟ ನಿಮ್ಗೆ? ಮಗಳ ಇಷ್ಟ, ಹೆಂಡತಿ ಇಷ್ಟ, ಇಷ್ಟ, ಇಬ್ರು ಇಷ್ಟ. ಇಷ್ಟನಾ? ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಕ್ವಶನ್ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಅಣ್ಣ ರೂಪೇಶ್ ಕುಮಾರ್ ಅವ್ರು ಇಷ್ಟ ಇಲ್ವಾ? ಅಗ್ರಜ ಟಾಪಲ್ ಅವನೇ. ಅವನಾದ್ಮೇಲೆ ನಮ್ಮ ತಂದೆ, ಅವನಾದ್ಮೇಲೆ ನನ್ನ ಮಗಳು, ರೂಪ ನೋಡ್ದಪ್ಪ. ನಿಮ್ಮ ಮಾವ ಸುಬ್ಬಣ್ಣ ಏನು ಮಾತಾಡಲ್ಲ. ಅವ್ರ ಗುರುಗಳ ಲೆಕ್ಕದಲ್ಲಿ ಹಿರಿಯರು. ನಿಮಗೆ ನಾನು 10 marks ಕೊಡ್ತಾ ಇದ್ದೀನಿ. ತಾವು ತಮ್ಮ ನೆಕ್ಸ್ಟ್ ತುಂಬಾ ಚಿಕ್ಕ ಹುಡುಗಿ ಏನಮ್ಮ? ಅಪ್ಪ ಇಷ್ಟನಾ? ಅಮ್ಮನೇ ಎಲ್ಲ ಕೊಡ್ತಾರೆ. ಆದ್ರೆ ಅಪ್ಪ ಹೆಣ್ಮಕ್ಳಿಗೆ ಒಂದು ಮನ್ಸಿರುತ್ತೆ, ನಾನು ಈ ತರ ಹುಡುಗನ ಮದುವೆ ನಿನ್ನ ಅನಿಸಿಕೆ ಹೇಳ್ಬೇಕು. ಆ ಯತ್ನೆ ಅವ್ರದ್ದು ಬೇರೆ, ಇದು ನಿಮ್ದು ಬೇರೆ. ರುಚಿಯಾಗಿ ಮಣ್ಣಿನ ತರ ಇರ್ಬೇಕು. ಅಮ್ಮ ಅಣ್ಣ ಯಾರು ಮಾಡ್ತಾರೋ ಅವ್ರು ಮಾತ್ರನೇ ನಾನು ಮದುವೆ.
ಅಂತ ಜಾಸ್ತಿ ಇಷ್ಟ ಇದೆ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಲ್ಲಿ 150 ಡಿಪಾರ್ಟ್ಮೆಂಟ್ ಇದೆ ಎಸ್ ಐ ಆಗ್ಬೇಕು ಅಂತನಾ ಆಮೇಲೆ IPS ಮಾಡ್ಬೇಕು ಅವ್ನು ನಿಂತ್ಬಿಡ್ತಾನೆ ಅದಕ್ಕೆ ಯಾರನ ಮೇಲೆ. ಯೂತ್ ಐಕಾನ್ ಇವರು ಇವತ್ತಿನ ಐಕಾನ್. ಇವತ್ತಿನ ಐಕಾನ್ ಇವರೇ ಮಗ ನಾನು ತೋರಿಸಿದ್ದೆ. ಅನಿಲ್ ಶಾ ಇಲ್ಲ ಎಷ್ಟು ಅವನು? ಅದೇ ನೀವೇ ಹೇಳ್ಬೇಕು. ಸೌಮ್ಯ ನಾನು ಕ್ವಶನ್ ಕೇಳ್ಬೋದಾ? ರೆಡಿ ಇದೆಯಾ? ಸ್ಟ್ರಾಂಗ್ ಆಗಿರೋದು ಕೇಳಿ. ಸ್ಟ್ರಾಂಗ್ ಆಗಿರೋ ಕ್ವಶನ್ ಸ್ಟ್ರಾಂಗ್ ಅಂದ್ರೆ ಯಾವ ತರ ಸ್ಟ್ರಾಂಗ್? ಡಿಕಾಷನ್ ಸ್ಟ್ರಾಂಗ್ ಆಗಿರೋದು. ನಿಮ್ಮ ಊರು ಮೈಸೂರು. ಮೈಸೂರಿಂದ ಬೆಂಗಳೂರಿಗೆ ಆಗ್ತದೆ ತುಂಬಾ ಚೆನ್ನಾಗಿದೆ ಉದ್ಯೋಗ. ಯಾವುದು ನಿಮ್ಮ ಉದ್ಯೋಗ? ನಾನು IBM MNC ಕಂಪನಿಯಲ್ಲಿ ಏನ್ ವರ್ಕು? ಓಕೆ ಸಿಂಪಲ್ ಆಗಿ ಹೇಳಿ ಸರ್. ನಾನು ಜರ್ನಲಿಸ್ಟ್ ಆಗಿ ಎಷ್ಟು ವರ್ಷದಿಂದ? 13 ವರ್ಷ. ವೆರಿ ಗುಡ್. ಈಗ ನಿಮ್ಮ ಸಂಬಳ ಏನ್ ಲೆಕ್ಕದಲ್ಲಿ ಇದೆಯೋ ಎಲ್ಲ ಮಂತ್ಲಿ ಕೇಳಿದ್ದಲ್ಲಿ ಆಮೇಲೆ ಎಲ್ಲಿ ಬರಲ್ಲ. ಮುಂದೆ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ? ಒಂದು ಶುಭ ಮುಹೂರ್ತ ಇಟ್ಕೊಳ್ಳಿ. ನನ್ನ ಕ್ವಶನ್ ಆನ್ಸರ್ ಬಂದಿಲ್ಲ ಇನ್ನು. ಮುಂದೆ ನೀವು ಏನ ಭವಿಷ್ಯದ ದೃಷ್ಟಿನಲ್ಲಿ ಮಗಳನ್ನ ಪಡಿಬೇಕು ಅಂತ ಎಲ್ಲ ತಂಗಿದೀರು ಎಲ್ಲರೂ ಇದ್ದಾರೆ, ಅವರು ಪಡಿತಾರೆ. ಒಂದು ಮಗು ಸಾಕು ಸದ್ಯಕ್ಕೆ. ಯಾರ ಮಿಸ್ಟೇಕ್ ಇದೆ ಕಡಿ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಎಲ್ಲರೂ ಇಷ್ಟನಾ? ಎಲ್ಲರೂ ಇಷ್ಟ. ಯಾರು ಇಷ್ಟ ಇಲ್ಲ. ಅದೇ ರೀತಿ ಎಲ್ಲರೂ ಇಷ್ಟ. ಓಕೆ ಬೇಕಾಗಿರೋದು ನಿಮಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ. ಶಿಶುನ ಇಲ್ಲಿ ಶಿಶುನ ನೋನು ಕಾವ್ಯ ಇಲ್ಲ 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 ಕುತ್ಕೊಳ್ಳಿ. ಶಿಕ್ಷಣ
ಡ್ಯಾಡಿ ನಾವಲ್ಲ ಮಮ್ಮಿ ಡ್ಯಾಡಿ ಹಂಗಂದು ಒಳ್ಳೆ ಟೇಸ್ಟ್. ಲಕಲಕವಲ್ಲ ಎಕ್ಸ್ಕ್ಯೂಸ್ ಮೀ ಅದ್ರ ಬಾಬು ಒಂದು 2 ಪ್ಲೇಟ್ ಜಾಸ್ತಿ ಕೊಡಿ. ಹೊಟ್ಟೆಗೆ ಹಾಕಬಾರ್ದು. I have the privilege to manhandle everyone. ಇದೆಲ್ಲ ತಗೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಹಾಕಿರೋದು ಮತ್ತೆ ಅದೊಂದು ಎಷ್ಟಾಗಲ್ಲ ಒಳಗೆ. ಎಡಗೈದು ಇಟ್ಕೊ ಬಲಗೈ ಮುಂದೆ ಇಟ್ಕೊ. ನೀನು ಅಲ್ಲೇ ಕೂತ್ಕೊಳ್ಳಿ ಮತ್ತೆ. ಇನ್ನೇನಿದೆ ಅಂತ ಹೇಳಿದ್ರೆ ತಿಂದಿರೋರಿಗೆ ಕೊಟ್ಟು ಹೇಳಿ ಏನಾದ್ರು ಏನು ಹೇಳಿ? ಮೌನ ಆಗ್ಬಿಟ್ಟಿದ್ದೀನಿ. ಪೂರಿಗಳು ನೋಡಿ, ಆ ಪೂರಿ ಮಾಡೋ ವಿಧಾನ ನೋಡಿ ಮೌನವಾಗಿದ್ದೀನಿ ನಾನು. ಹಿಟ್ಟನ್ನ ನಾನು ಹೀಗೆ ಕಲ್ತೀನಿ, ಹೀಗೆ ಗೊತ್ತಾ? ಅಂದರೆ ಸ್ಟ್ರೆಂತಾಗಿ ಕಲ್ತಿದ್ದೀನಿ ಹಿಟ್ಟನ್ನ. ಆ ಕಾಸಿರೋದಕ್ಕೆ ಈ ಥರ ಪೂರಿಗಳು ಬಂದಿರೋದು. ಇಲ್ಲಿ ತೋರಿಸಿ ಈ ಥರ ಆಮೇಲೆ ನೋಡಿದ್ರಾ? ಆ ಪೂರಿ ನೋಡೋದಕ್ಕೆ ಒಳ್ಳೆ ಮುದ್ದಾಗಿ ತಾರ ಥರ ಇದೆ, ಗುಂಡು ಗುಂಡಾಗಿ. ಗೊತ್ತುಂಟಾ? ಈಗ ತಿಂದಾದ್ಮೇಲೆ ಹೇಳಿ ದಿವೆ ಹೇಗೆ ಬರುತ್ತೆ ಅಂತ. ಇದನ್ನ ಸಪ್ಲೈ ಮಾಡ್ತಾ ಇರೋದು ಇವರೇ, ಮಿಸ್ಟರ್ ಸೌಮ್ಯ ಅಂತ. ಇವರು ಮೊಸರನ್ನ ತಿಂದ್ಬಿಟ್ಟು ಶಶಿಬಾಯಿ ಕೊಟ್ಬಿಟ್ಟವ್ರೆ. ದ್ರಾಕ್ಷಿ ಬೀಜ ತಿಂದ್ಬಿಟ್ಟಿದೆ, ಗಂಟ್ಲಿಗೆ ಹೇಗೆ ಯಾದಕ್ಕೆ ಬರ್ತಾ ಏನು ಹಣ ತಿನ್ಸ್ಕೊಂಡ್ಬಂದಿರ್ತಾರೆ. ಮನೆ ಫುಡ್ ಅವ್ರ ಮನೆ ಫುಡ್ ತಿನ್ಸ್ಕೊಂಡು ವಾಂತಿ ಮಾಡ್ತಾರೆ. ತಿನ್ನೋದಲ್ಲಿ ವಾಂತಿ ಮಾಡೋದು ಇಲ್ಲಿ. ಇದು ಯಾವ ನ್ಯಾಯ ಸ್ವಾಮಿ? ಇದು ಹೇಗೆ ಕರ್ಕೋಬೇಕಾ ದೇಹ? ಹೊರಗಡೆ ಮಾತ್ರ ಅಷ್ಟೇ ಹೇಳಿ ನಾನು. ಹೊರಗಡೆ ಇರೋದು ಮಾತ್ರ. ಹಾಂ, ಗೋಲ್ಗಪ್ಪ ಪುರಿ ಇದೆ, ಬೇಕಾದ್ರೆ ತೊಗೊಳ್ಳಿ. ಗೋಲ್ಗಪ್ಪ ಪುರಿ ಪುರಿನಿಂದ ಹಾಕೋದಂತಾರೆ. ಎಲ್ಲ ಹಾಕೋಣಲ್ಲ ಏನಕ್ಕೆ ಮಸಾಲೆ ಪುರಿ ಇದೆ ಹೊರಗಡೆ ಆಗೋದಾ? ಹಾಂ ಇದೆ ಎಷ್ಟೇ ಬರೋದು ಅಷ್ಟೊಂದು ರೇಟಿಂಗ್ ಎಷ್ಟು ಬರ್ತದೆ? ಶಿಶಣ್ಣ ಏನಾದ್ರು ಹೇಳಿ ಅಣ್ಣ. ಶಿಶಣ್ಣ ಏನಾದ್ರು ಹೇಳಿ. ವ್ಯಾಪಾರ ಟೈಮ್ ನೋಡಿ ಡಿಸ್ಟರ್ಬ್ ಮಾಡಬೇಡಿ. ವ್ಯಾಪಾರ ಆಗದೆ ಅಪ್ರೂಪ. ನೀವು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡೋದು ಹೆಂಗೆ? ಏನೋ ಹರಿ ಡೈಟ್ ಏನೋ ಡೈಜೆಷನ್ ಆಗುತ್ತೆ. ಇನ್ನೂ ಎಲ್ಲಿ ಯಾವ ಗದ್ದೆಯಲ್ಲಿ ನೀರು ಹಾಕ್ಬೇಕಲ್ಲ ಹಾಕು. ಇನ್ನು ಹತ್ತಿದ್ರು ನಮ್ಮ ಚೆನ್ನಾಗಿ 3 6 2 8 10 ಜನ ಅಷ್ಟೇ. ಇನ್ನು ನಾನೀಗ ಲೋಟನೆ ಇಟ್ಕೊಂಡಿದ್ದೀನಿ. ಹೋರಾಟ ನೋಡಿ ಬಂದು ತೊಗೊಂಡ್ರಾ? You have a very high expectations now. ಸರಿ ಅಂತ ಪಾನಿಪುರಿ ಸ್ವಲ್ಪ ಹೇಗಿದೆ? ತಿನ್ನಿ ಅದಕ್ಕೆ ಎಲ್ಲ ಆಗ್ಬಿಟ್ಟಿದ್ಯಾ? 9 ಗಂಟೆ ಮೇಲೆ ಪಾನಿಪುರಿ ತಿನ್ನೋಕೆ ಹೋದ್ರೆ ಸೂಪರ್ ಆಗಿ ಮಾಡು. ನಂಗ್ ಬೇಡ. ಶಿಷ್ಯಣ್ಣ